ಏನಪ್ಪಾ ದೋಸ್ತ ಸ್ಪೆಷಲ್ ಏನ ಕಡಕ್ ರೊಟ್ಟಿ ಮೊಟ್ಟೆ ಹೂಕೋಸ್ ಡ್ರೈ ಬೆಂಕಿ ಬ್ಯಾಂಕಿ ನಮ್ದೆ ಲವ್ ಗಿವ್ ಏನಿಲ್ಲ, ಡೈರೆಕ್ಟ್ ಗಜಮಾನ ಗಜ ಮಾಡಿ ಎದ್ ಬಿಡೋದು. ಗಜಮಕ್ಕ ನಿಂತ್ರು ಬಿಡಿ ಎಲ್ಲ ಈಗ ಈಗ ಟ್ರೆಂಡ್ ಐತೆ ಅದು ಗಜಮಾನ್, ಅದಕ್ಕೆ ಟ್ರೆಂಡ್ ನಡ್ಸಿರಿ ಈಗ ನೀವೆಲ್ಲ. ನಮ್ಮ ಮುತ್ತನ ಹಂಗಿದ್ದ ಇರೋದು. ಹೌದೌದು ಪರಂಪರೆ ಹಂಗ ಬೆಳ್ಕೊಂತ ಹೋಗ್ಬೇಕದ. ಮುತ್ತ ಪೋಡ್ ಮಾಡ್ಯಾನಪ್ಪ, ಅದಕ್ಕೆ ಈಗ ನಿಮ್ ಮುತ್ತ ಪಾಡ ಪುರುಷಪ್ಪ, ಏನ್ ಮಾಡಮ್ಮ ಎಲ್ಲ ಹೊಲ ಬರ್ದ್ ಕೊಟ್ಟು ಹೋಗ್ಬಿಟ್ಟನು. ಅದಕ್ಕೆ ನೀ ಗಜಮ ನಡ್ಸಕತಿ ಸಿಕ್ಕಲ್ಲಿ ನಡ್ಸ್ಬೇಕು ಮತ್ತೆ. ದೋಸ್ತ ಎಷ್ಟೊತ್ ಮಾಡಕತ್ತೀರಿ ಮಾರೆ? ತಂದೆ ತಂದೆ ಮಾಡಿ ಉಣಮೇನ್ ಬೇಡ. ತಂದೆ ತಂದೆ 2 ಸೆಕೆಂಡ್ ತಂದೆ. ಹಾಕಪ್ಪ ದೋಸ್ತ, ಜಲ್ದಿ ಜಲ್ದಿ ಹೋದ್ರಾಕತ್ತಾರೆ. ಒಂದೇ ಕಡ್ಡಿದಾಗ ಹತ್ತಿದ್ನಪ್ಪ. ಹುಡುಗಂಗಿದ ನಮ್ಮ ಯಾರ ಮನಿಗ್ ಬೆಂಕಿ ಹಚ್ಚಾನೆ ನಂಗ. ಅದಕ್ಕೆ ಇಲ್ಲಿ ಅಷ್ಟೊಂದು ಸ್ಪೀಡ್ ಹತ್ತೈತಿ. ಇಲ್ಲಿ ಪ್ರಾಕ್ಟೀಸ್ ಐತೆ ಅದಕ್ಕೆ ಗೊತ್ತಿರೋ ಮಂದಿ ನೆಮ್ಮದಿ ಆಗಿರ್ಬೇಕಂತ ಅಷ್ಟೇ, ನಾವ್ ಏನ್ ಅಂದಿಲ್ಲ. ಇಲ್ಲ ಅಂದ್ರೆ ಇರ್ಬಾರ್ದು, ಇದ್ರೆ ನೆಮ್ಮದಿಯಾಗಿರ್ಬೇಕು. ಹಚ್ಚಿದ್ ಬೆಂಕಿ ಬಾರಿ ಹಚ್ಚಿದ್ ತಗೋ. ನೋಡ್ರಿ ಹೆಂಗ ಅಡುಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಗುಂಟೂರು ಮೆಣಸಿನಕಾಯಿ, ಜವಾರಿ, ಕರಿಬೇವು, ಹಚ್ಚಿದ ಮೆಣಸಿನಕಾಯಿ, ಹಚ್ಚಿದ ಉಳ್ಳಾಗಡ್ಡಿ, ಹಚ್ಚಿದ ಟೊಮಾಟೊ, ಪುದೀನ, ಕಸ್ತೂರಿ ಮೇಥಿ, ಹೂಕೋಸು,
ಮೊಟ್ಟೆ ಅರಿಶಿಣ ಪುಡಿ ಬ್ಯಾಡಗಿ ಮೆಣಸಿನಕಾಯಿ ಪುಡಿ ರುಬ್ಬಿ ಕುಟ್ಟಿದ ಮಸಾಲೆ ಪದಾರ್ಥಗಳು ಕಲ್ಲುಪ್ಪು ಧನಿಯಾ ಪುಡಿ ಸೊಪ್ಪು ನಿಂಬೆ ಹಣ್ಣಿನ ರಸ ನಾನು ಅಮೆರಿಕದಿಂದ ಬಂದೀನು. ಯಾಕಿತ್ತು ನಾನು ಅಮೆರಿಕದಿಂದ ಬಂದಿನಿ ಬಿಡ. ಇನ್ನೊಂದ್ ಸ್ವಲ್ಪ ಎರಡು ಹಾಕೋ. ಮಾವನ ಮನೆಗೆ ಬಂದೇನೆ ಎರಡು ಆಡಕ ದೋಸ್ತ ನನಗೆ ಒಂದ್ ನಾಲ್ಕು ಜಾಸ್ತಿ ಹಾಕ್ಬೇಕು ನನಗೆ. ಎದ್ದೋಗ ಮನೆಗೆ ಹೋಗಿ ಇವತ್ತು ಕಲಾಸ್ ಇವತ್ತ ಗಜ್ಮಾನ ಹಾಕ ಇನ್ನೊಂದ್ ಆಡ ಸಾಕು ಇದಕ್ಕ ನಮ್ಮ ಮೊದಲ ದೋಸ್ತಾಗ ಮಗ ಒಡ್ಡಿ ಮಗ ಸೂಪರ್ ಹೆಂಗಿದಪ್ಪ ದೋಸ್ತ? ಮಸ್ತ್ ಆಗಿತ್ತಪ್ಪ. ಅದ್ಭುತ ಸ್ವರ್ಗ ಡೈರೆಕ್ಟ್ ಬಾಲೆ ಇರಲ್ಲ ಬಂದೇ ಬಿಡ್ತು. ಕಡಕ್ ರೊಟ್ಟಿ, ಮೊಟ್ಟೆ ಹೂಕೋಸ್ ಫ್ರೈ ಎಷ್ಟು ಚೆನ್ನಾಗೈತೆ ಅಂದ್ರ ವಾಹ್, ಸ್ವರ್ಗ ಇಲ್ಲೇ ಇದ್ದಂಗ ಆಗಿದೆ. ವಾಹ್, ಸೂಪರ್ ಆಗೈತಿ. ಏನಪ್ಪ ಅನಿಲ, ಹೆಂಗಾಗೈತಿ? ಸೂಪರ್ ಸಖತ್ತಾಗಿದೆ. ಕಡಕ್ ರೊಟ್ಟಿ, ಹೂಕೋಸು ಫ್ರೈ, ಮೊಟ್ಟೆ ಇಷ್ಟೊಂದು ಸಖತ್ತಾಗಿದೆ ಅಂದ್ರೆ
ಹಂಗೆ ಅದ್ಭುತ. ತಿಂತಾ ಇರೋರು ತಿಂತಾನೆ ಇರ್ಬೇಕು. ನೀವು ಬನ್ನಿ ಗಾಯ್ಸ್ ಒಂದ್ಸಲಿ ಚೆಕ್ ಮಾಡಿ, ಹಂಗೆ ಬಾಯಲ್ಲಿ ನೀರೇ ಬರುತ್ತೆ ನೋಡಿದ ತಕ್ಷಣನೇ. ವಾಹ್ ಅದ್ಭುತ. ಸಖತ್ತಾಗಿದೆ. ಇದನ್ನ ತಿನ್ನಕ್ಕೆ ನಾನು ಬೆಂಗಳೂರಿಂದ ಇಲ್ಲಿ ಬಂದಿದ್ದೀನಿ. ಯಾರಪ್ಪ ಮಾಡಿದ ಅಡ್ಗೆನ? ನಮ್ಮ ಅನಿಲ. ಏನ್ ರುಚಿ ಆಗೈತೆ ಅಡ್ಗೆ. ಅನಿಲಣ್ಣ ಯಾವಾಗ ಕಲ್ತಪ್ಪ ಅಡ್ಗೆ? ಬಾಳ ದಿವಸ ಕಲ್ತಿದ್ ನಾನು. ಸಖತ್ ರುಚಿ ಆಗದೆ. ಹೆಂಗ್ ಒಳ್ಳೆ ಆಗದೆ? ರುಚಿ. ಒಳ್ಳೆ ರುಚಿ. ಹೂಕೋಸು ಮೊಟ್ಟೆ ಮೊಟ್ಟೆ ಉಕೋಸು ಕಡಕ್ ರೊಟ್ಟಿ ಚೆನ್ನಾಗದ. ಅದ್ರಲ್ಲಿ ಬೇರೆ ನಮ್ಮ ಹುಡುಗ ಇನ್ನೊಂದು ಸ್ವಲ್ಪ ದಿನದಲ್ಲಿ ಬಾರ್ಡರ್ಗೆ ಹೋಗ್ತಾ ಇದ್ದಾನೆ, ಆರ್ಮಿ ಆಗಿದ್ದಾನೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಮಗ. ಏನ್ ದೋಸ್ತ ನಮಗೆಲ್ಲ ಬಿಟ್ಟು ಹೊಂಟೇನಾ? ಹೋಗ್ಬೇಕಪ್ಪ ದೇಶ ಸೇವೆಗೆ.